ಭಾರತ ದೇಶದ ಭಾರತೀಯ ಜನತಾ ಪಕ್ಷದ ಗೃಹ ಮಂತ್ರಿ ಅಮಿತ್ ಶಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಬಗ್ಗೆ ಪದ ಉಪಯೋಗ ಮಾಡುತ್ತಾನ. ಗೃಹ ಮಂತ್ರಿಯಾಗಿ ರಕ್ಷಣೆ ಮಾಡುವಂಥ ವ್ಯಕ್ತಿ ಸಂವಿಧಾನದ ಮುಖಾಂತರ ಆ ಸ್ಥಳದಲ್ಲಿ ಬಂದು ಪ್ರಮಾಣ ವಚನ ತೆಗೆದುಕೊಂಡಂಥ ವ್ಯಕ್ತಿಯೇ ಅಂಬೇಡ್ಕರ್ ಬಗ್ಗೆ ಒಂದು ಹಗುರವಾಗಿ ಮಾತನಾಡ್ತಾನಂದ್ರೆ ಬಿಟ್ಟಾರ್ರಿ ಜನ. ನೋಡಿದಿರಿ ಡಾಕ್ಟರ್ ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರದಲ್ಲಿ ಯಾವ ರೀತಿ ಪ್ರತಿಭಟನೆ ನಡೆದೈತಿ. ನೂರಾರು ಜನರು ರಸ್ತೆ ತಡೆ ಚಳವಳಿ ಮಾಡಿ ಇಡೀ ಜೇವರ್ಗಿಯನ್ನು ಬಂದ್ ಮಾಡಿ ಒಂದು ಸಂದೇಶವನ್ನು ಕೊಟ್ಟಾರ. ಇದೇ ಭಾರತೀಯ ಜನತಾ ಪಕ್ಷದ ಅಮಿತ್ ಶಾಗೆ ಎಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರಿಗೆ ಕಲಂಕ ತರಲಿಕ್ಕೆ ಪ್ರಯತ್ನ ಪಟ್ರ ದೇಶಕ್ಕೆ ಒಂದು ಆಂದೋಲನದ ಚಳವಳಿ ಆಗತೈತಿ ಅಂತ ಸಂದೇಶ ಕೊಟ್ಟಂಥ ಜೇವರ್ಗಿ ಜನತೆಯ ವಿಡಿಯೋ ಹಾಕಾಕತ್ತನ್ನು ನೋಡ್ತೀರಿ. ಎಷ್ಟೊಂದು ಜೇವರ್ಗಿಯಲ್ಲಿ ತಮ್ಮ ಸಂಘಟನೆಯ ಮುಖಾಂತರ ಅನೇಕ ಸಂಘ ಸಂಸ್ಥೆಯವರು, ಧುರೀಣರು, ಲೀಡರ್ಗಳು, ಚಳವಳಿಗಾರರು ಎಲ್ಲರೂ ಒಕ್ಕಟ್ಟಾಗಿ ಜೇವರ್ಗಿ ಬಂದ್ ಮಾಡಿ ಈ ಅಮಿತ್ ಶಾಗೆ ಒಂದು ಸಂದೇಶ ಕೊಟ್ಟಾರ. ಯಾವಾಗಲೂ ಸಂವಿಧಾನ ಶಿಲ್ಪಿ ಭಾರತ ರತ್ನ ಅಂದೀವಿ ನಾವು. ಭಾರತ ರತ್ನ ಪ್ರಶಸ್ತಿ ತೆಗೆದುಕೊಂಡಂಥ ಅನೇಕ ನೂರಾರು ಡಿಗ್ರಿ ಪಡೆದು ವಿದೇಶದಲ್ಲಿ ವ್ಯಾಸಂಗ ಮಾಡಿದಂಥ ಇದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಸಂವಿಧಾನ ಬರೆದಾರಂದ್ರೆ ನಾ ಸುದ್ದಿ ಹೇಳಾಕತ್ತೀನಿ. ಇದೇ ಸಂವಿಧಾನ ಬರೆದಾರ ಅಂದ ಮೇಲೆ ಅಮಿತ್ ಶಾ ಗೃಹ ಮಂತ್ರಿ ಆಗ್ಯಾನ, ಪ್ರಮಾಣ ವಚನ ತೊಗೊಂಡಾನ, ಮೋದಿ ಪ್ರಧಾನಮಂತ್ರಿ ಆಗ್ಯಾನ. ಇವತ್ತು ಮಾತನಾಡುವ ವಾಕ್ ಸ್ವಾತಂತ್ರ್ಯ ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ದೇವರ ಸಮಾನ ಅಂತ ಹೋಲಿಸ್ಬೇಕಲ್ರಿ. ನೋಡಿದಿರಿ ಅಲ್ಲಿ ಪಾರ್ಲಿಮೆಂಟದಲ್ಲಿ ತನ್ನ ಬಾಯಿಯಿಂದ ಯಾವ ರೀತಿ ಶಬ್ದಗಳನ್ನು ಬಳಸಿದ್ದು ನಾವು ಆ ಶಬ್ದಗಳನ್ನು ಸಹಿತ ಹೇಳಿಕೆ ನಮಗೆ ನಾಚಿಕೆ ಆಗ್ತೈತಿ. ಇಂಥ ಮಾತುಗಳನ್ನು ಆಡುವ ಇವರು ಎಲ್ಲಿದೆ ಇವರ ಸಂಸ್ಕೃತಿ? ಜೇವರ್ಗಿ ಜನ ಶಡ್ ಹೊಡೆದ ನಿಂತಾರ. ಅಲ್ಲಿಯೇ ಇದ್ದಂಥ ಸ್ಮಾರ್ಟ್ ಹೀರೋ ಡಾಕ್ಟರ್ ಅಜಯ್ ಸಿಂಗ್ ಕ್ಷೇತ್ರದಲ್ಲಿ ಇದೇ ಅಮಿತ್ ಶಾಗೆ ಒಂದು ಮುನ್ಸೂಚನೆ ತೋರಿಸ್ಯಾರ. ಮುಂದೆ ಬಾ, ಇನ್ನು ಭಾರತೀಯ ಜನತಾ ಪಕ್ಷಕ್ಕೆ ತೋರಿಸ್ತೇವೆ ನಾವು ಒಂದು ಕೈ ಅಂತೇಳಿ ಹೇಳ್ಯಾರ. ಆ ವಿಡಿಯೋಗಳು ಹಾಕಾಕತ್ತನ್ನು ನೋಡ್ತೀರಿ. ಹಂಗಾದ್ರೆ ಕಡಕ ಜವಾರಿ ಕಾಕಂದು ಯೂಟ್ಯೂಬ್ದಾಗ ಬಟನ್ ಹೊಡ್ರಿ. ನಂಬರ್ 1 ನ್ಯೂಸ್ ಕನ್ನಡ. ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ. ಸಂಸತ್ ಭವನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಭಾಷಣ ಮಾಡಿ ಎಲ್ಲ ದಲಿತ ಸಮುದಾಯದ ಜನಾಂಗಕ್ಕೆ ಒಂದು ಸ್ಥಿತಿ ಬರುವಂತ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಅದೇ ರೀತಿ ಅವ್ರಿಗೇನದ ಈ ದೇಶದಿಂದ ಗಡೀಪಾರನ್ನು ಮಾಡಬೇಕಂತ ನಾವು ಈ ಸಂದರ್ಭದಲ್ಲಿ ಕಟ್ಟಿ ಸಂಘದ ಗ್ರಾಮದಲ್ಲಿ ರೋಡ್ ತಡೆಯನ್ನು ಮಾಡಿ ಇವತ್ತು ನಾವು ಎಲ್ಲ ಸಮುದಾಯದವರು ಸೇರಿ ಇವತ್ತು ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಡಾಕ್ಟರ್ ಅಮಿತ್ ಶಾ ಅವರು ಮಾತನ್ನ ಹೇಳ್ತಾರೆ. ಅಂಬೇಡ್ಕರ್ 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 ಅಂತ ಹೇಳಿದ್ರೆ ನಿಮ್ಗೇನು ಆಗೋದಿಲ್ಲ, ಭಗವಾನ್ ಅಂತ ಅದೇ ರೀತಿ ನೀವು ಹೇಳಿದ್ರೆ ನಿಮಗೆ 7 ಜನ್ಮದ ತನಕ ನಿಮ್ಗೆ ಸ್ವರ್ಗ ಸಿಗ್ತದೆ ಅಂತ ಹೇಳ್ತಾನ. ಆ ಬೋಳಿ ಮಗನಿಗೆ ನಾವು ಹೇಳಕ್ ಇಚ್ಛೆ ಪಡ್ತೇವೆ. ಅದೇ ಮ್ಯಾಗಿರ್ತಕ್ಕಂಥ ಸ್ವರ್ಗವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಇಡೀ ಭೂಮಿಗೆ ತಂದು ಕೊಟ್ಟಿರ್ತಕ್ಕಂಥ ಯಾರಾದ್ರೂ ನಿಂತ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಕ್ ಇಚ್ಛೆ ಪಡ್ತಿರ್ತಾರೆ. ಸಾವಿರಾರು ದೇವರುಗಳು ಇದ್ದಿರಬೇಕು, ಸಾವಿರಾರು ಭಗವಾನ್ಗಳು ಇದ್ದಿರಬೇಕು, ಆದ್ರೆ ಯಾರು ಸ್ವರ್ಗವನ್ನ ಇಲ್ಲಿ ತಂದಿಲ್ಲ. ನೀನು ಬೇಕಾದ್ರೆ 7 ಜನ್ಮ ಅಲ್ಲ, ನೀ 70 ಜನ್ಮ ಬೇಕಾದ್ರೆ ನೀನು ಸ್ವರ್ಗಕ್ಕೆ ಹೋಗು. ಇವತ್ತಿನಿಂದ ನೀ ಸ್ವರ್ಗಕ್ಕೆ ಹೋಗು. ನೀ ಭಗವಾನ್ ಹೆಸರನ್ನ ಹೇಳು, ಯಾವನ ಹೆಸರನ್ನ ಹೇಳು, ನಮಗದು ಬೇಕಾಗಿಲ್ಲ. ನಮಗೇನಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಮ್ಗೆ ಸ್ವರ್ಗ ಏನದ ಭೂಮಿ ತಂದು ಕೊಟ್ಟಾರ. ನಾವು ಇದೇ ಭೂಮಿಯಲ್ಲಿ ಇರ್ತೇವೆ, ಇದೇ ಸ್ವರ್ಗದಲ್ಲಿ ಇರ್ತೇವೆ. ನೀನು ಬೇಕಾದ್ರೆ ಇವತ್ತೇ ನೀನು ಸತ್ತೋಗಿ ಯಾವನು ನಾವು ಕೇಳ್ತಾ ಇಲ್ಲ. ಅದೇ ರೀತಿಯಾಗಿ ಇವತ್ತಿನ ದಿವಸ ನಾವೇನು ಇದನ್ನ ಮಾಡಿದ ರೋಡ್ ತಡೆಯನ್ನು ಮಾಡಿ ಇವತ್ತು ನಾವು ಈ ಮಾಡ್ತಕ್ಕಂಥ ರೋಡ್ ತಡೆಯನ್ನ ಅಮಿತ್ ಶಾ ಅವರ ಕಿವಿಯಲ್ಲಿ ಹೋಗಿ ಮುಟ್ಟಬೇಕಂತ ನಾವು ಹೇಳ್ತಾ ಇದ್ದೀವಿ. ನಾವು ಬೇರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಒಂದು ದಿವಸ ಅಲ್ಲ, ನಾವು 7 ಜನ್ಮಲ್ಲಿ 70 ಜನ್ಮ ಬಂದ್ರು ಅವನ ಹೆಸರನ್ನ ಹೇಳ್ತೀವಿ ಅಂತ ಈ ಸಂದರ್ಭದಲ್ಲಿ
ಈ ರೋಡ್ ತಡೆ ಮಾಡುವ ಮುಖಾಂತರ, ಹೋರಾಟದ ಮುಖಾಂತರ ನಾವು ಅವರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀವಿ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಅದೇ ರೀತಿಯಾಗಿ ಸಂಗಣ್ಣ ಹೊಸಮನೆಯವರು ಒಂದೆರಡು ಮಾತಾಡ್ಬೇಕಂಗೆ ಕೇಳ್ಕೊಳ್ಳುತ್ತೆ. ಆತ್ಮೀಯ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಟ್ಟಿಸ್ತಾನ ಗ್ರಾಮದ ಹಾಗೂ ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂಥ ತಮ್ಮೆಲ್ಲರೂ ಕೂಡ ಮೊಟ್ಟ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಆತ್ಮೀಯ ಬಂಧುಗಳೇ, ಇಲ್ಲಿ ಸೇರಿರ್ತಕ್ಕಂಥ ಅವೆಲ್ಲರೂ ತೊಂದರೆ ಆಗಿರಬಹುದು, ಆದ್ರೆ ಇಡೀ ದೇಶಕ್ಕೆ, ಇಡೀ ಸಮುದಾಯಕ್ಕೆ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಇವತ್ತು ಕಿರಣನಗರದಲ್ಲಿ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಯಾವ ದೇವರು ಕೊಟ್ಟಿರ್ತಕ್ಕಂಥ ಅಧಿಕಾರ ಅಲ್ಲದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಬಲದಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಿಕ್ಷೆ ಕೊಟ್ಟಿರ್ತಕ್ಕಂಥ ಅಧಿಕಾರ ಅವರು ಯೋಗ್ಯರಲ್ಲ ಅಂತಕ್ಕಂಥ ಮಾತನ್ನು ಸಂಬಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರೇ, ನಿಮ್ಮ ದೇವರುಗಳೇ ಮುಖ್ಯ ಆಗಿದ್ದಾರೆ. ಈ ಕೂಡಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನೀವೇನು ಅಧಿಕಾರ ಸಾಧಿಸಿಕೊಂಡಿದ್ದೀರಿ, ನಿಮ್ಮ ದೇವರು ಹೆಚ್ಚಾಗಿದ್ದೀರಾ. ಇವತ್ತು ರಾಜೀನಾಮೆಯನ್ನು ಕೊಟ್ಟು, ತಕ್ಷಣ ರಾಜೀನಾಮೆಯನ್ನು ಕೊಟ್ಟು ಇವತ್ತು ದೇವತೆಗಳ ಬೇಕಾದ್ರೆ ಮನೆಯಾಗಿ ಪುನಃ ಅಧಿಕಾರ ಬರೆದುಕೊಳ್ಳೋಕೆ ಯೋಗ್ಯ ಅಂತಕ್ಕಂಥ ಮಾತನ್ನು ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಡಿಯಲ್ಲಿ ನೀವು ಪಡೆದಿರ್ತಕ್ಕಂಥ ಅಧಿಕಾರ ಈ ಕೂಡಲೇ ರಾಜೀನಾಮೆ ಕೊಡಬೇಕಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರವನ್ನ ಆಗ್ರಹಪಡಿಸ್ತೇನೆ. ಅದೇ ರೀತಿಯಾಗಿ ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಮೂರನೇ ಅವಧಿಯಲ್ಲಿ ಅಧಿಕಾರ ಮಾಡ್ತಾ ಇದೆ. ಅಧಿಕಾರ ಬಂದ ನಂತರ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಬಡ ಜನರ ಮೇಲೆ, ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ದಿನದಿಂದ ದಿನ ಒಂದಿಲ್ಲವಂತರ ಇವತ್ತು ಪರ ಸರ್ಕಾರಗಳು ವಿರೋಧ ಸಮಾಸ ಮಾಡಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಕೂಡ ನಮಗೆ ಅರ್ಧ ಗಂಟೆ 1 ಗಂಟೆ ತ್ರಾಸ ಆಗಬಹುದು, ಆದರೆ ಇಡೀ ದೇಶಕ್ಕೆ, ಇಡೀ ಮಾನವ ಕುಲಕ್ಕೆ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥ